ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗತೀಧರ ಶೇಷ ಪರ್ಯಕಾಶಯನ ನಿಗಮ ಗೋಚರ ನಮ್ಮ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಭಾಗ್ಯ ಉಂಟೆ. ಒಂದು ಕ್ಷಣ ಸಂಪೂರ್ಣ ಮೌನ. ಆ ಶುದ್ಧ ಸ್ವರ, ಆ ನಿಶ್ಶಬ್ದದ ಮಧ್ಯೆ ಎಲ್ಲರ ಮನಸ್ಸನ್ನು ತಟ್ಟಿತು. ಗುರುಗಳು ಬಾಲಕನ ಕಡೆ ನೋಡುತ್ತಾ, ಇಷ್ಟು ಸುಶ್ರಾವ್ಯವಾಗಿ ಹಾಡುತ್ತೀಯಾ, ಯಾರಪ್ಪ ನೀನು ಎಂದು ಕೇಳಿದರು. ಆಗ ಬಾಲಕನು ತಲೆ ತಗ್ಗಿಸಿ ಕೈ ಜೋಡಿಸಿಕೊಂಡು, ನಾನು ಯಾದವ ಸ್ವಾಮಿ, ಪ್ರತಿದಿನ ಗೋವುಗಳನ್ನು ಮೇಯಲು ಬಿಟ್ಟು ನಿಮ್ಮ ಆಶ್ರಮದ ಹೊರಗೆ ಕೂತು ನೀವು ಹೇಳುವ ಪಾಠವನ್ನು ಕೇಳಿಕೊಂಡು ಕಲಿತಿದ್ದೆ. ತಲೆಯ ಮೇಲೆ ಕೈಯಿಟ್ಟು, ಹೊರಗಡೆ ನಿಂತು ಕೇಳಿ ಇಷ್ಟು ಕಲಿತಿದ್ದೀಯಾ, ಇನ್ನು ಒಳಗಡೆ ಕುಳಿತು ಕೇಳಿದರೆ ಹೇಗಿರಬಹುದು? ಬಾ ಮಗುವೆ, ಒಳಗಡೆ ಬಾ. ಆಗ ಬಾಲಕ ಹೆದರುತ್ತಾನೆ. ಸ್ವಾಮಿ, ನಾನು ಎಲ್ಲಿ, ನೀವು ಎಲ್ಲಿ? ನನಗೆ ನಿಮ್ಮ ಪಾಠ ಎಂದರೆ ಪಂಚಪ್ರಾಣ. ನಾನು ಇಲ್ಲೇ ನಿಂತು ಪಾಠ ಕೇಳುತ್ತೇನೆ. ಗುರುಗಳು ಮೃದುವಾಗಿ ನಗುತ್ತಾರೆ. ನಮ್ಮ ಆರಾಧ್ಯ ದೈವ, ಜಗದೋದ್ಧಾರಕ, ಜಗನ್ನಾಟಕ ಸೂತ್ರಧಾರಿ ಶ್ರೀ ಕೃಷ್ಣ ಪರಮಾತ್ಮ ನಿನ್ನ ಕುಲದವನೇ ಅಲ್ಲವೇ? ಒಳಗೆ ಬಾ. ಮೊದಲು ದೇವರಿಗೆ ನಮಸ್ಕಾರ ಮಾಡು. ಗುರುಗಳು ಸಂತೋಷದಿಂದ ಹೇಳುತ್ತಾರೆ. ವಿದ್ಯಾರ್ಥಿಗಳು ಗುಸುಗುಸು, ಅಯ್ಯೋ ಅಪಚಾರ ಅಪಚಾರ, ನಾವು ಈ ಗೊಲ್ಲನ ಪಕ್ಕ ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳಿ ಎದ್ದು ಹೋಗುತ್ತಾರೆ.